ಮನೆ ಮಂದಿಯೆಲ್ಲ ಮೃತರಾಗಿ ಮಾನಸಿಕ ಅಸ್ವಸ್ಥಳಾಗಿ ಕೆಲವು ತಿಂಗಳುಗಳಿಂದ ಸರಿಯಾದ ಅನ್ನ ಆಹಾರವಿಲ್ಲದೆ ಸ್ನಾನ ಮಾಡದೆ ಮನೆಯ ಬಾಗಿಲು ತೆರೆಯದೆ ತೀವ್ರ ಮನೋರೋಗಿಯಾದ ಮಹಿಳೆಯನ್ನ ವಿಶ್ವಶೆಟ್ಟಿ ಅಂಬಲ್ಪಾಡಿಯವರು ರಕ್ಷಿಸಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ಘಟನೆ ನಡೆದಿದೆ. ಆತ್ರಾಡಿಯ ಅವಿವಾಹಿತೆ ಮಹಿಳೆ ಜಯಂತಿ ಪೂಜಾರಿ ಕೆಲವು ತಿಂಗಳುಗಳಿಂದ ಸ್ನಾನ ಮಾಡದೆ ಮನೆಯಿಂದ ಹೊರಬರದೆ ಮನೋರೋಗಿಯಾಗಿ ಅನಾಗರಿಕ ಬದುಕು ಸಾಗಿಸುತ್ತಿದ್ರು. ಸ್ಥಳೀಯರಾದ ರತ್ನಾಕರ್ ಶೆಟ್ಟಿ ಊಟದ ವ್ಯವಸ್ಥೆ ನೀಡಿದ್ರು. ಮನಸಾದ್ರೆ ಊಟ, ಇಲ್ಲದಿದ್ರೆ ಹಾಗೆ ಒಂಟಿಯಾಗಿ ಮನೆಯೊಳಗೆ ಕೂತು ಕಿರುಚಾಡುತ್ತಾ ದಿನ ದೂಡುತ್ತಿದ್ದು ಹೊರ ಪ್ರಪಂಚದ ಅರಿವೇ ಇಲ್ಲದೆ ಬದುಕುತ್ತಿದ್ರು. ಈ ಬಗ್ಗೆ ಮಾಹಿತಿ ಪಡೆದ ವಿಶ್ವಶೆಟ್ಟಿ ಅಂಬಲ್ಪಾಡಿಯವರು ರತ್ನಾಕರ್ ಶೆಟ್ಟಿ ಆತ್ರಾಡಿ ಹಾಗೂ ಮಲ್ಪೆಯ ಶ್ರೀಮತಿ ತನುಲಾರವರ ಸಹಾಯದಿಂದ ರಕ್ಷಿಸಿ ತನ್ನ ವಾಹನದಲ್ಲಿ ಜಿಲ್ಲಾಸ್ಪತ್ರೆಗೆ ಕರೆತಂದು ದಾಖಲಿಸಿದ್ದಾರೆ. ಇನ್ನು ರಕ್ಷಣಾ ಸಮಯ ಬಾಗಿಲು ತೆರೆಯದ ಕಾರಣ ಬಾಗಿಲನ್ನ ಬಲವಾಗಿ ದೂಡಿ ತೆರೆದು ಒಳ ಹೋಗಿದ್ದು ಮಹಿಳೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಕೈ ಬೆರಳು ಹಾಗೂ ಕಾಲಿನ ಬೆರಳುಗಳು ಉಗುರುಗಳು ಉದ್ದವಾಗಿ ಬೆಳೆದು ಮಹಿಳೆ ವಿಕಾರ ರೂಪ ತಾಳಿದ್ರು. ಈ ಬಗ್ಗೆ ಹಿರಿಯಡ್ಕ ಠಾಣೆಗೆ ಮಾಹಿತಿ ನೀಡಲಾಗಿದ್ದು ಸಂಬಂಧಪಟ್ಟವರು ಜಿಲ್ಲಾಸ್ಪತ್ರೆಯನ್ನ ಸಂಪರ್ಕಿಸುವಂತೆ ವಿಶ್ವಶೆಟ್ಟಿ ಅವರು ವಿನಂತಿಸಿದ್ದಾರೆ. ಇನ್ನು ವಿಶ್ವ ಮಹಿಳಾ ದಿನಾಚರಣೆ ಆಚರಿಸುವ ಇಲಾಖೆಗೆ ಇಂತಹ ಮಹಿಳೆಯರ ಬಗ್ಗೆ ಗಮನಕ್ಕೆ ಬಾರದಿರುವುದು ವಿಪರ್ಯಾಸ. ವಿದ್ಯಾವಂತರ ನಾಡಾದ ಉಡುಪಿಯಲ್ಲಿ ಮಹಿಳೆಗೆ ಇಂತಹ ಪರಿಸ್ಥಿತಿ ನಿಜಕ್ಕೂ ದುರಂತ ಹಾಗೂ ಕಪ್ಪು ಚುಕ್ಕೆ. ಇನ್ನಾದರೂ ಕಟ್ಟ ಕಡೆಯ ಮಹಿಳೆಯ ಬಗ್ಗೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಈ ಮಹಿಳೆಗೆ ನೆಮ್ಮದಿಯ ಜೀವನಕ್ಕೆ ಸಹಕರಿಸಿ ಎಂಬುದೇ ನಮ್ಮ ಆಶಯ. ನಮಸ್ಕಾರ, ನಾನು ವಿಶ್ವಶೆಟ್ಟಿ ಅಂಬಲ್ಪಾಡಿ. ಇದೀಗ ನಮ್ಮ ಜಿಲ್ಲಾಡಳಿತ ಮಹಿಳಾ ದಿನಾಚರಣೆ ಆಚರಿಸುವಂತಹ ಈ ಸಂದರ್ಭದಲ್ಲಿ ಬಹಳ ಬೇಸರವಾದಂತಹ ಒಂದು ವಿಷಯ. ವಿದ್ಯಾವಂತರ ನಾಡಾದ ಉಡುಪಿಯಲ್ಲಿ ಮಹಿಳೆಗೆ ಇಂತಹ ಅನಾಗರಿಕ ಬದುಕು ನಂಬಲು ಅಸಾಧ್ಯವಾದರೂ ನಂಬಲೇಬೇಕು. ಉಡುಪಿ ಜಿಲ್ಲಾಡಳಿತದಿಂದ ಕೇವಲ ಒಂದು 4-5 ಕಿಲೋಮೀಟರ್ ದೂರದ ಆತ್ರಾಡಿಯಲ್ಲಿ ಮಹಿಳೆಯೊಬ್ಬಳು ತೀರಾ ಅಸಹಾಯಕ ಮನೋರೋಗಿಯಾಗಿ ಅನ್ನ ಆಹಾರವಿಲ್ಲದೆ ಅದೆಷ್ಟೋ ತಿಂಗಳುಗಳಿಂದ ಸ್ನಾನ ಮಾಡದೆ ಒಂಟಿ ಬದುಕಾಗಿ ಮನೋರೋಗಿಯಾಗಿ ದುರಂತದ ಬದುಕು ಸಾಗಿಸುತ್ತಿರುವುದು ಕಂಡುಬಂದಿದೆ. ತನ್ನ ಮನೆಯ ಮಂದಿ 4-6 ಜನ ಮೃತಪಟ್ಟಿದ್ದು ಇದೇ ಆಕೆಯ ಈ ಮನೋರೋಗಕ್ಕೆ ಕಾರಣವಾಗಿರಬಹುದು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಸ್ನಾನ ಮಾಡದೆ ಅನಾಗರಿಕ ಬದುಕನ್ನು ಮಾಡುತ್ತಾ ಬಾಗಿಲನ್ನು ತೆಗೆಯದೆ ಯಾರೋ ನೆರೆಮನೆಯವರು ಕೊಟ್ಟ ಆಹಾರವನ್ನು ಸೇವಿಸಿದಳು, ಇಲ್ಲದಿದ್ದರೆ ಉಪವಾಸವೇ ಕೂತು ದೈಹಿಕವಾಗಿ ಕೂಡ ಬಹಳ ಕ್ಷೀಣವಾದ ಈ ಮಹಿಳೆ ನಿಜವಾಗಿಯೂ ನಮ್ಮ ಜಿಲ್ಲಾಡಳಿತಕ್ಕೆ, ನಮ್ಮ ಈ ವಿದ್ಯಾವಂತರ ನಾಡಿಗೆ ಒಂದು ಕಳಂಕ. ಇಂತಹ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರದ 10 ಹಲವು ಸವಲತ್ತುಗಳು ಮಹಿಳೆಯರಿಗಿದ್ದರೂ ಸಮಾಜದ ಕಟ್ಟಕಡೆಯ ಮಹಿಳೆಗೆ ಆ ಸವಲತ್ತು ಸಿಗದೆ ಅನಾಗರಿಕದ ದುರಂತ ಬದುಕು ಸಾಗಿಸುತ್ತಾರೆ ಎಂಬುದಕ್ಕೆ ಇದೇ ಒಂದು ನೈಜ ಹಾಗೂ ನೇರ ಉದಾಹರಣೆ. ಇಂತಹ ದುರಂತಕ್ಕೆ ಖಂಡಿತ ಮಹಿಳೆಯರು ಬರದಂತೆ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಲಿ. ಮನೋರೋಗಿ ಮಹಿಳೆಯನ್ನು ರಕ್ಷಣೆ ಮಾಡಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದೇನೆ. ಸ್ಥಳೀಯರಾದ ರತ್ನಾಕರ್ ಶೆಟ್ಟಿ ಹಾಗೂ ಮಲ್ಪೆಯ ಶ್ರೀಮತಿ ತನುಲಾರವರು ಸಹಕಾರ ನೀಡಿದ್ದಾರೆ. ನನ್ನ ವಾಹನದಲ್ಲಿಯೇ ಆಕೆಯನ್ನು ಕುಳ್ಳಿರಿಸಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದೇನೆ. ರಕ್ಷಣಾ ಸಮಯದಲ್ಲಿ ಬಹಳಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಆದರೂ ಈ ಮಹಿಳೆಗೆ ಚಿಕಿತ್ಸೆ ಪಡೆದ ನಂತರ ಉತ್ತಮವಾದ ಒಂದು ಆರೋಗ್ಯಕರವಾದ ಬದುಕು ಸಿಗುವಂತಾಗಲಿ ಎಂಬುದೇ ಹಾರೈಕೆ.